ಸಚಿವರ ಪಟ್ಟಿ ಇವತ್ತು ಅಂತಿಮ. ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ನಾಯಕರು ಹಾಗೂ ರಾಜ್ಯ ನಾಯಕರು ಮಂಗಳವಾರ ರಾತ್ರಿ ಮತ್ತೊಂದು ಸುತ್ತಿನ ಕಸರತ್ತು ನಡೆಸಿದ್ರು. ಸಂಪುಟಕ್ಕೆ ಸೇರುವವರ ಪಟ್ಟಿ ಇವತ್ತು ಅಂತಿಮಗೊಳ್ಳಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ತಾನೆ ಇದ್ದಾರೆ. ನಿನ್ನೆಯಿಂದನೂ ಇದನ್ನೇ ಹೇಳ್ತಾ ಇರೋದು. 14 ಸಚಿವ ಸ್ಥಾನಕ್ಕೆ ಹೆಸರುಗಳು ಬಹುತೇಕ ಅಂತಿಮಗೊಂಡಿದ್ದು ಅವರು ಸಚಿವ ಸ್ಥಾನಕ್ಕಾಗಿ ಜಟಾಪಟಿ ಮುಂದುವರೆದಿದೆ. ಸಂಭಾವ್ಯ ಹೆಸರನ್ನ ಅಂತಿಮಗೊಳಿಸೋಕೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು. ಸುಮಾರು 1 ಗಂಟೆ ನಡೆದಂತ ಸಭೆಯಲ್ಲಿ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಮೇಲೆ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಕೂಡ ಭಾಗಿಯಾಗಿದ್ರು. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬುಧವಾರ ಸಂಜೆ 4:30ಕ್ಕೆ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ. ಸಭೆಯಲ್ಲಿ ಪಟ್ಟಿ ಅಖೈರುಗೊಂಡ್ರೆ ಗುರುವಾರವೇ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ ಅಂತ ಮೂಲಗಳು ತಿಳಿಸಿದೆ. ಸಂಪುಟದಲ್ಲಿ ಶೇಕಡಾ 75ರಷ್ಟು ಹೊಸಬರಿಗೆ ಅವಕಾಶ ನೀಡಬೇಕು ಅಂತ ಡಿಕೆ ಶಿವಕುಮಾರ್ ಬಯಸಿದ್ದಾರೆ. ಈ ಹಿಂದೆ ಸಚಿವರಾಗಿದ್ದವರು ಹಾಗೂ ಆಪ್ತ ಶಾಸಕರನ್ನ ಪರಿಗಣಿಸಬೇಕು ಅಂತ ಸಿದ್ದರಾಮಯ್ಯನವರು ಕೂಡ ಪಟ್ಟು ಹೊಡೆದಿದ್ದಾರೆ. ಇದು ನೀಟ್ ಎಕ್ಸಾಮ್ದು ಹೋರಾಟ ಇಲ್ಲ ಅಂತಂದಿದ್ರೆ ಇಷ್ಟೊತ್ತಿಗಾಗಲೇ ಫೈನಲೈಸ್ ಆಗ್ಬೇಕಾಗಿತ್ತು. ಆದ್ರೆ ಕೆಲವೊಂದು ಹೋರಾಟದಲ್ಲಿ ಭಾಗ್ಯ ಆಗ್ಬೇಕಾಗಿತ್ತಲ್ಲ, ಆ ಕಾರಣಕ್ಕಾಗಿ ಆಗಿರ್ಲಿಲ್ಲ. ಇವತ್ತೊಂದು ಫೈನಲ್ ಮೀಟಿಂಗ್ ಇದೆ. ಇವತ್ತು ಎಲ್ಲವನ್ನೂ ಫೈನಲ್ ಮಾಡಬಹುದಾದ ಚಾನ್ಸಸ್ ಇದೆ.